Hello my dear learners, I am Vinayak and I welcome you all to the Bold Learners YouTube channel. ಸೊ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ 2012ನೇ ಇಸ್ವಿಯ ಸಮಾಜ ವಿಜ್ಞಾನ ಅಂದರೆ ಸೋಷಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯದ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅಂದರೆ 2011ರಿಂದ ಹಿಡಿದು 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ. ಓಕೆ, ನಾವು ನಿಮಗೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನು ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಓಕೆ, ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಯಾಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತ ಗೊತ್ತಾಗ್ತದೆ. ಸೊ ಅದಕ್ಕೆ ತಕ್ಕಂತೆ ನಿಮ್ಮ ತಯಾರಿಯನ್ನು ಸಹ ನೀವು ಇನ್ನೂ ಚುರುಕುಗೊಳಿಸ್ಕೋಬೋದು. ಓಕೆ, ಸೊ ಹಾಗಿದ್ರೆ ಯಾರ್ಯಾರಿಗೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತ ಅನಿಸ್ತದೆ, ಇಂಟ್ರೆಸ್ಟೆಡ್ ಅದಿರಿ, ಸೊ ಅವರು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಆ ಪ್ರಶ್ನೆ ಪತ್ರಿಕೆಗಳನ್ನ, ಅದು ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ 2012ನೇ ಇಸವಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಸಮಾಜ ವಿಜ್ಞಾನದ್ದು. ಪ್ರಶ್ನೆ 1, ದ ಪ್ಲೇಸ್ ವೇರ್ ಸಿದ್ಧಾರ್ಥ ಮೆಡಿಟೇಟೆಡ್ ಅಂತ ಕೇಳಿದ್ದಾರೆ. ಸಿದ್ಧಾರ್ಥನು ಜ್ಞಾನಮಗ್ನವಾಗಿದ್ದ ಸ್ಥಳ. ಓಕೆ, ಅಂದರೆ ಅವರಿಗೆ ಹೀಗೂ ತಿಳ್ಕೊಬೋದು ನೀವು, ಜ್ಞಾನೋದಯವಾದ ಸ್ಥಳ ಯಾವುದು ಅಂತೇಳಿ. ಓಕೆ, ಸೊ ಆಪ್ಷನ್ಗಳು ನೋಡ್ತಾ ಹೋಗ್ರಿ. ಆಪ್ಷನ್ ಎ ಕಪಿಲವಸ್ತು, ಆಪ್ಷನ್ ಬಿ ಗಯಾ, ಆಪ್ಷನ್ ಸಿ ವೈಶಾಲಿ, ಆಪ್ಷನ್ ಡಿ ಕುಂಡಲಿ ಅಂತೇಳಿ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಗಯಾ ಅನ್ನುವಂಥದ್ದು. ಓಕೆ, ಆಪ್ಷನ್ ಬಿ ಗಯಾ ಅನ್ನುವಂಥದ್ದು ರೈಟ್ ಉತ್ತರ. ಓಕೆ, ಹಾಗಾದರೆ ಈ ಸಿದ್ಧಾರ್ಥ ಅಂತ ಕೇಳಿದ್ದಾರೆ. ಈ ಸಿದ್ಧಾರ್ಥ ಅನ್ನುವಂಥದ್ದು ಬುದ್ಧನ ನಿಜವಾದ ಹೆಸರಾಗಿತ್ತು. ಓಕೆ, ಹಾಗಾದರೆ ಬುದ್ಧನ ನಿಜವಾದ ಹೆಸರೇನಪ್ಪ ಅಂದ್ರೆ ಸಿದ್ಧಾರ್ಥ ಗೌತಮ ಅಂತಾಗಿತ್ತು. ಆಮೇಲೆ ನಂತರ ಅವರ ಹೆಸರು ಅಂದರೆ ಜ್ಞಾನೋದಯವಾದ ನಂತರ ಹೆಸರು ಅವರು ಏನು ಚೇಂಜ್ ಆಗಿದ್ದು ಗೌತಮ ಬುದ್ಧ ಅಂತ ಚೇಂಜ್ ಆಗ್ತದೆ. ಓಕೆ, ಆಮೇಲೆ ಈ ಬೋಧ್ ಗಯಾ ಅನ್ನುವಂಥದ್ದು ಏನಪ್ಪ ಅಂತಂದರೆ ಅವರು ಧ್ಯಾನ ಮಾಡಿದ ಸ್ಥಳ. ಓಕೆ, ಅಂದರೆ ಬೋಧಿ ಮರದ ಕೆಳಗೆ ಅವ್ರಿಗೆ ಜ್ಞಾನೋದಯ ಆಗ್ತದೆ. ಸೊ ಆ ಬೋಧಿ ಮರ ಎಲ್ಲೈತಪ್ಪ ಅಂತಂದ್ರೆ ಈಗಿನ ಬಿಹಾರದಲ್ಲಿರುವ ಬೋಧ್ ಗಯಾದಲ್ಲಿ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದ ಗ್ರೀಕ್ ಇನ್ವೇಡರ್ ಅಂತ ಕೇಳಿದ್ದಾರೆ. ಗ್ರೀಕ್ನ ದಾಳಿಕೋರ ಯಾರು? ಇವು ಕೆಳಗೆ ಕೊಟ್ಟಿರೋಗಳಲ್ಲಿ ಗ್ರೀಕ್ನ ದಾಳಿಕೋರ ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಸೈರಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲೆಕ್ಸಾಂಡರ್, ಆಪ್ಷನ್ ಸಿ ಸೆಲ್ಯೂಕಸ್, ಆಪ್ಷನ್ ಡಿ ಡೇರಿಯಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಅಲೆಕ್ಸಾಂಡರ್ ಅನ್ನುವಂಥದ್ದು ಒಬ್ಬ ಗ್ರೀಕ್ನ ದಾಳಿಕೋರ ಅವನು. ಓಕೆ, ಇವನ ಭಾರತವನ್ನು ಯಾವಾಗ ಆಕ್ರಮಣ ಮಾಡ್ತಾನಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 326ರಲ್ಲಿ ಭಾರತವನ್ನು ಆಕ್ರಮಣ ಮಾಡ್ತಾನೆ. ಓಕೆ, ಯಾರು? ಅಲೆಕ್ಸಾಂಡರ್ ಅನ್ನುವಂಥವನು, ಇವನು ಗ್ರೀಕ್ನ ದಾಳಿಕೋರ ಆಗಿರ್ತಾನೆ. ಆಮೇಲೆ ಈ ಸೈರಸ್ ಅನ್ನುವಂಥವನು, ಈ ಸೈರಸ್ಸನ ಬಗ್ಗೆ ಒಂದು ಸ್ವಲ್ಪ ಇಲ್ಲಿದೆ, ಸೈರಸ್ಸನ ಬಗ್ಗೆ ಸ್ವಲ್ಪ ನೋಡೋದಾದರೆ ಈ ಸೈರಸ್ಸನು ಪರ್ಷಿಯನ್ ದೇಶದ ದಾಳಿಕೋರ. ಓಕೆ, ಪರ್ಷಿಯನ್ ದೇಶದ ರಾಜ ಇವನು, ಯಾರು? ಸೈರಸ್ ಅನ್ನುವಂಥವನು. ಆಮೇಲೆ ಈ ಸೆಲ್ಯೂಕಸ್ನ ಬಗ್ಗೆ ತಿಳ್ಕೊಳ್ಳೋದಾದರೆ ಈತ ಅಲೆಕ್ಸಾಂಡರ್ನ ಸೇನಾಧಿಪತಿ ಆಗಿರ್ತಾನೆ ಇವನು. ಯಾರು? ಈ ಸೆಲ್ಯೂಕಸ್ ಅನ್ನುವಂಥವನು ಅಲೆಕ್ಸಾಂಡರ್ನ ಸೇನಾಧಿಪತಿ ಆಗಿರ್ತಾನೆ. ನಂತರ ಸೆಲ್ಯೂಸಿಡ್ ಎಂಬ ಸಾಮ್ರಾಜ್ಯವನ್ನು ಇವನು ಸ್ಥಾಪಿಸ್ತಾನೆ. ಸೆಲ್ಯೂಕಸ್ ಅನ್ನೋನು ನಂತರ ಸೆಲ್ಯೂಸಿಡ್ ಎಂಬ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಓಕೆ, ಸೊ ಹಾಗಾಗಿ ಇವನು ಭಾರತದ ಮೂಲ ಆಕ್ರಮಣಕಾರನ ಅಲ್ಲ, ಬದಲಾಗಿ ಇವನು ಅಲೆಕ್ಸಾಂಡರ್ನ ಸೇನಾಪತಿ ಆಗಿರ್ತಾನೆ. ಓಕೆ, ನೆಕ್ಸ್ಟ್ ಈ ಆಪ್ಷನ್ ಡಿ ನೋಡಿ, ಡೇರಿಯಸ್ ಯಾರು ಅಂತ ನೋಡೋದಾದ್ರೆ ಇಲ್ಲಿ ಇಬ್ಬರು ಬರ್ತಾರೆ, ಡೇರಿಯಸ್ 1 ಮತ್ತು ಡೇರಿಯಸ್ 3 ಅಂತೇಳಿ ಇಬ್ಬರು ಬರ್ತಾರೆ. ಇವರಿಬ್ಬರೂ ಸಹ ಪರ್ಷಿಯನ್ ರಾಜರು. ಇವರಿಬ್ಬರು ಪರ್ಷಿಯನ್ ದೇಶದ ರಾಜರು. ಓಕೆ, ಆಮೇಲೆ ಈ ಡೇರಿಯಸ್ 3 ಅಂತ ಹೇಳಿದ್ನಲ್ಲ, ಅವನನ್ನು ಅಲೆಕ್ಸಾಂಡರ್ನು ಏನು ಯುದ್ಧದಲ್ಲಿ ಸೋಲಿಸ್ತಾನೆ. ಓಕೆ, ಡೇರಿಯಸ್ 3ನ ಅಲೆಕ್ಸಾಂಡರ್ನು ಯುದ್ಧದಲ್ಲಿ ಸೋಲಿಸೋದನು. ಓಕೆ, ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗ್ರೀಕ್ನ ಇನ್ವೇಡರ್ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಅನ್ನುವಂಥವನು. ಓಕೆ,
ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಹೇಗಿದೆ, ಅರ್ಥಶಾಸ್ತ್ರ ವಾಸ್ ಕಂಪೋಸ್ಡ್ ಬೈ ಅಂತ ಕೇಳಿದ್ದಾರೆ. ಹೌದಾ? ಅರ್ಥಶಾಸ್ತ್ರ ಕೃತಿಯ ರಚನಾಕಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಚಂದ್ರಗುಪ್ತ ಅಂತ ಇದೆ, ಆಪ್ಷನ್ ಬಿ ಚಾಣಕ್ಯ ಅಂತ ಇದೆ, ಆಪ್ಷನ್ ಡಿ ಇಂದುಶೇಖರ, ಸೊ ಆಪ್ಷನ್ ಡಿ ವರಾಹಮಿಹಿರ ಅಂತಿದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಚಾಣಕ್ಯ ಅನ್ನುವಂಥದ್ದು. ಅರ್ಥಶಾಸ್ತ್ರವನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಚಾಣಕ್ಯ. ಸೊ ಹಾಗಾದರೆ ಈ ಅರ್ಥಶಾಸ್ತ್ರ ಯಾವುದ್ರ ಬಗ್ಗೆ ಐತೆ ಅಂತ ನೋಡೋದಾದ್ರೆ ರಾಜಕೀಯ ಬಗ್ಗೆ ಇದೆ, ಆರ್ಥಿಕತೆ ಬಗ್ಗೆ ಇದೆ, ಯುದ್ಧ ತಂತ್ರ ಇದೆ, ಅಂದರೆ ಯುದ್ಧವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇದೆ, ಮತ್ತು ಆಡಳಿತ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡುವ ಪ್ರಾಚೀನ ಗ್ರಂಥವಾಗಿದೆ. ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅನ್ನುವಂಥದ್ದು. ಇದನ್ನು ಬರೆದವರು ಚಾಣಕ್ಯ, ಅಥವಾ ಇವನಿಗೆ ಇನ್ನೊಂದು ಹೆಸರು ಕೌಟಿಲ್ಯ ಅನ್ನುವಂಥದ್ದು. ಆಮೇಲೆ ಈ ಚಾಣಕ್ಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಚಾಣಕ್ಯ ಅನ್ನೋನು ಚಂದ್ರಗುಪ್ತ ಮೌರ್ಯರ ಮುಖ್ಯಮಂತ್ರಿ ಆಗಿರ್ತಾರೆ ಅಥವಾ ಗುರುಗಳಾಗಿರ್ತಾರೆ. ಯಾರು ಗುರು? ಚಂದ್ರಗುಪ್ತ ಮೌರ್ಯರ ಮುಖ್ಯಮಂತ್ರಿ ಅಥವಾ ಗುರುಗಳಾಗಿರ್ತಾರೆ. ಓಕೆ, ಆಮೇಲೆ ಈ ಚಂದ್ರಗುಪ್ತ ಅಂತ ಹೇಳಿದೆ. ಈ ಚಂದ್ರಗುಪ್ತ ಯಾರಂತಂದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಚಂದ್ರಗುಪ್ತ. ಓಕೆ, ಆಮೇಲೆ ನೆಕ್ಸ್ಟು ಈ ವರಾಹಮಿಹಿರ ಅಂತ ಐತೆ ನೋಡ್ರಿ, ಇದು ಯಾರಪ್ಪ ಅಂತ ನೋಡೋದಾದ್ರೆ ಅವರು ಗುಪ್ತ ಕಾಲದ ಖ್ಯಾತ ಗಣಿತ ತಜ್ಞ ಆಗಿರ್ತಾರೆ. ಯಾರು? ವರಾಹಮಿಹಿರ ಅನ್ನೋರು ಗುಪ್ತ ಕಾಲದ ಖ್ಯಾತ ಗಣಿತ ತಜ್ಞ. ಓಕೆ, ಮತ್ತು ಇವರು ಬೃಹತ್ ಸಂಹಿತೆ ಎಂಬುವಂಥ ಗ್ರಂಥವನ್ನು ಬರೆದಿರ್ತಾರೆ. ಯಾರಪ್ಪ ಅಂದ್ರೆ ವರಾಹಮಿಹಿರ ಅವರು. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಚಾಣಕ್ಯ ಅನ್ನುವಂಥದ್ದು. ಅರ್ಥಶಾಸ್ತ್ರವನ್ನು ಬರೆದವರು ಚಾಣಕ್ಯ ಅಥವಾ ಕೌಟಿಲ್ಯ ಅಂತೇಳಿ ಅವ್ರ ಇನ್ನೊಂದು ಹೆಸರು ಅದು. ಓಕೆ, ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ ಹೀಗಿದೆ, ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮೌಂಟ್ ಕೇಟು ಅಂತ ಇದೆ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಅಂತ ಇದೆ, ಆಪ್ಷನ್ ಸಿ ಧವಳಗಿರಿ, ಆಪ್ಷನ್ ಡಿ ನಂದ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು. ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ. ಓಕೆ, ಸೊ ಹಾಗಾದರೆ ಇದರ ಹೈಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಸಮುದ್ರ ಮಟ್ಟದಿಂದ 8,948.86 ಮೀಟರ್ಸ್ ಐತೆ ಇದು. ಓಕೆ, ಇದನ್ನು ಫೂಟ್ ಒಳಗೆ ಹೇಳೋದಾದ್ರೆ 29,031.7 ಫೀಟ್ ಇದೆ ಇದು. ಯಾವುದರ ಉದ್ದಪ್ಪ ಅಂತಂದ್ರೆ ಇದು ಮೌಂಟ್ ಎವರೆಸ್ಟ್ನ ಉದ್ದ ಇದು. ಓಕೆ, ಆಮೇಲೆ ಈ ಮೌಂಟ್ ಎವರೆಸ್ಟ್ ಎಲ್ಲಿ ಐತಿಪ್ಪ ಅಂತಂದ್ರೆ ಹಿಮಾಲಯ ಶ್ರೇಣಿಗಳಲ್ಲಿದೆ. ಅದು ಎಲ್ಪ ಅಂತಂದ್ರೆ ಆನ್ ದ ಬಾರ್ಡರ್ ಆಫ್ ನೇಪಾಳ್ ಆ್ಯಂಡ್ ಟಿಬೆಟ್. ನೇಪಾಳ್ ಮತ್ತು ಟಿಬೆಟ್ನ ಬಾರ್ಡರ್ನಲ್ಲಿ ಇದೊಂದು ಮೌಂಟ್ ಎವರೆಸ್ಟ್ ಎಂಬ ಶಿಖರ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಈ ಮೌಂಟ್ ಕೇಟು ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಇದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇದು. ಓಕೆ, ಅಂದರೆ ಮೌಂಟ್ ಎವರೆಸ್ಟ್ ಆದ ನಂತರ ಬರುವಂತಹ ಶಿಖರ ಯಾವುದಪ್ಪ ಅಂತಂದ್ರೆ ಎತ್ತರದಲ್ಲಿ ಮೌಂಟ್ ಕೇಟು ಅನ್ನುವಂಥದ್ದು. ಸೊ ಹಾಗಾದರೆ ಇದರ ಉದ್ದವನ್ನು ನೋಡೋದಾದರೆ ಎಷ್ಟಿದೆಯಪ್ಪ ಅಂತಂದ್ರೆ 8,611 ಮೀಟರ್ ಇದೆ ಇದು. ಓಕೆ, ಇದು ಎಲ್ಲಿ ಐತಿಪ್ಪ ಅಂತಂದ್ರೆ ಪಾಕಿಸ್ತಾನದ ಕೋರಾಕೋರಂ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಕೇಟು ಅನ್ನುವಂಥದ್ದಿದೆ. ಆಮೇಲೆ ಇದೇ ಸೆಕೆಂಡ್ ಹೈಯೆಸ್ಟ್ ಶಿಖರ ಅಥವಾ ಪರ್ವತ ಯಾವುದಪ್ಪ ಅಂದ್ರೆ ಮೌಂಟ್ ಕೇಟು ಅನ್ನುವಂಥದ್ದು. ಓಕೆ, ಆಮೇಲೆ ನೆಕ್ಸ್ಟ್ ಈ ಧವಳಗಿರಿ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ಇದು ಪ್ರಪಂಚದ ಏಳನೇ ಎತ್ತರದ ಶಿಖರ ಇದು. ಓಕೆ, ಧವಳಗಿರಿ ಎನ್ನುವುದು ಪ್ರಪಂಚದ 7ನೇ ಎತ್ತರದ ಶಿಖರ. ಓಕೆ, ಆಮೇಲೆ ಇದರ ಉದ್ದವನ್ನು ನೋಡೋದಾದರೆ ಹೈಟನ್ನು ನೋಡೋದಾದರೆ ಎಷ್ಟೈತಪ್ಪ ಅಂದರೆ 8,167 ಮೀಟರ್ ಇದೆ. ಆಮೇಲೆ ಇದರ ಲೊಕೇಶನ್ ಇದು ಎಲ್ಲೈತಪ್ಪ ಅಂತಂದ್ರೆ ಧವಳಗಿರಿ ನೇಪಾಳದಲ್ಲಿದೆ. ಓಕೆ, ಆಮೇಲೆ ನೆಕ್ಸ್ಟು ಈ ನಂದಾದೇವಿ ಅಥವಾ ನಂದಾ ಈ ಪರ್ವತದ ಬಗ್ಗೆ ನೋಡೋದಾದರೆ ಇದು ಭಾರತದ 2ನೇ ಎತ್ತರದ ಶಿಖರ. ಓಕೆ, ನೆನ್ಪಿಟ್ಕೊಳ್ಳಿ, ಭಾರತದ್ದು 2ನೇ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ನಂದಾ ಅನ್ನುವಂಥದ್ದು. ಸೊ ಇದರ ಉದ್ದವನ್ನು ನೋಡೋದಾದರೆ 7,816 ಮೀಟರ್ ಇದೆ. ಓಕೆ, ಸೊ ಹಾಗಾಗಿ ಈ ಉದ್ದಗಳ ಬಗ್ಗೆ ನೋಡೋದಾದರೆ ಸೊ 8,848
1.86 ಮೀಟರ್ ಇರುವಂತಹ ಮೌಂಟ್ ಎವರೆಸ್ಟ್ನೇ ಪ್ರಪಂಚದ ಎತ್ತರವಾದ ಶಿಖರ ಅಂತ ನಮ್ಗೆ ಗೊತ್ತಾಯಿತು. ಓಕೆ, ಸೊ ಹಾಗಾದರೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು 5ನೇ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ ಹೀಗಿದೆ, ಚಿರಾಪುಂಜಿ ಆಫ್ ಕರ್ನಾಟಕ ಈಸ್ ಅಂತ ಕೇಳಿದ್ದಾರೆ. ಓಕೆ, ಕರ್ನಾಟಕದ ಚಿರಾಪುಂಜಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ್ಕೊತ ಹೋಗ್ರಿ. ಆಪ್ಷನ್ ಎ ಆಗುಂಬೆ ಅಂಥೇಳಿ, ಆಪ್ಷನ್ ಬಿ ಸಹ್ಯಾದ್ರಿ, ಆಪ್ಷನ್ ಸಿ ಮಡಿಕೇರಿ, ಆಪ್ಷನ್ ಡಿ ಕೊಪ್ಪಳ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಆಗುಂಬೆ ಅನ್ನುವಂಥದ್ದು. ಓಕೆ, ಸೊ ಈ ಆಗುಂಬೆ ಎಲ್ಲಿ ಬರ್ತಿತ್ತಪ್ಪ ಅಂತಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಇರುವ ಇದು ಪ್ರದೇಶವಾಗಿದೆ. ಓಕೆ, ಆಮೇಲೆ ಇಲ್ಲಿ ಚಿರಾಪುಂಜಿ ಅಂತ ಹೇಳಿದೆ ನಾನು, ಕರ್ನಾಟಕದ ಚಿರಾಪುಂಜಿ ಅಂತೇಳಿ. ಹಾಗಾದರೆ ಈ ಚಿರಾಪುಂಜಿ ಎಲ್ಲೈತಿಪ್ಪ ಅಂತಂದ್ರೆ ಮೇಘಾಲಯದಲ್ಲಿದೆ. ಓಕೆ, ಮೇಘಾಲಯದಲ್ಲಿದೆ. ಸೊ ಹಾಗಿದ್ರೆ ಕರ್ನಾಟಕದ ಚಿರಾಪುಂಜಿ ಯಾವುದಪ್ಪ ಅಂತಂದ್ರೆ ಆಗುಂಬೆ. ಓಕೆ, 6ನೇ ಪ್ರಶ್ನೆಯನ್ನು ನೋಡೋಣ. ದ ಬರ್ತ್ ಪ್ಲೇಸ್ ಆಫ್ ರಿವರ್ ಗಂಗಾ ಅಂತ ಕೇಳಿದ್ದಾರೆ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ ಕೋಸ್ಟಲ್ ರೀಜನ್ಸ್, ಕರಾವಳಿ ಪ್ರದೇಶ. ಆಪ್ಷನ್ ಬಿ ಹಿಮಾಲಯನ್ ಮೌಂಟೇನ್, ಹಿಮಾಲಯ ಪರ್ವತ. ಆಪ್ಷನ್ ಸಿ ಡೆಕ್ಕನ್ ಪ್ಲಾಟು, ಡೆಕ್ಕನ್ ಪ್ರಸ್ಥಭೂಮಿ. ಆಪ್ಷನ್ ಡಿ ವಿಂಧ್ಯ ಮೌಂಟೇನ್, ವಿಂಧ್ಯ ಪರ್ವತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ಹಿಮಾಲಯ ಪರ್ವತ ಅನ್ನುವಂಥದ್ದು. ಓಕೆ, ಹಿಮಾಲಯ ಪರ್ವತ ಅನ್ನುವಂಥದ್ದು ಗಂಗಾ ನದಿಯ ಉಗಮ ಸ್ಥಾನ. ಓಕೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾಲೆಜನ್ನು ಪಡೆದುಕೊಳ್ಳೋಣ. ಸೊ ಗಂಗಾ ನದಿ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿ ಇರುವ ಗಂಗೋತ್ರಿ ಹಿಮ ನದಿಯಿಂದ ಹುಟ್ಟುಕೊಳ್ತದೆ. ಓಕೆ, ಎಲ್ಲೈತಪ್ಪ ಗಂಗಾ ನದಿ ಅಂದ್ರೆ ಅದರ ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿ ಇರುವ ಗಂಗೋತ್ರಿ ಹಿಮ ನದಿಯಿಂದ ಹುಟ್ಟುಕೊಳ್ತದೆ. ಓಕೆ, ಆಮೇಲೆ ಈ ನದಿಯ ಪ್ರಾರಂಭಿಕ ಹೆಸರು ಅಂದರೆ ಅದು ಉಗಮ ಆದ ತಕ್ಷಣ ಅದರ ನದಿಯ ಹೆಸರು ಏನಪ್ಪ, ಪ್ರಾರಂಭಿಕ ಹೆಸರು, ಮೊದಲನೆಯ ಹೆಸರು ಏನಪ್ಪ ಅಂತಂದ್ರೆ ಭಾಗೀರಥಿ ಎನ್ನುವಂಥದ್ದು. ಓಕೆ, ಭಾಗೀರಥಿ ಎನ್ನುವಂಥದ್ದು ಗಂಗಾ ನದಿಯ ಪ್ರಾರಂಭಿಕ ಹೆಸರು. ಓಕೆ, ಹಾಗಾದರೆ ಇದಕ್ಕೆ ಗಂಗಾ ಅಂತ ಹೆಸರು ಎಲ್ಲಿ ಬರ್ತಿತ್ತಪ್ಪ ಅಂತ ನೋಡೋದಾದ್ರೆ ಇದು ಅಲಕನಂದಾ ನದಿಯೊಂದಿಗೆ ದೇವಪ್ರಯಾಗದಲ್ಲಿ ಸೇರುವಾಗ ಅದನ್ನು ಗಂಗಾ ಎಂದು ಕರೀತಾರೆ. ಓಕೆ, ಅಲಕನಂದಾ ನದಿಯೊಂದಿಗೆ ದೇವಪ್ರಯಾಗದಲ್ಲಿ ಸೇರುವಾಗ ಅದನ್ನು ಗಂಗಾ ಎಂದು ಕರೆಯಲಾಗುತ್ತದೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಇದಕ್ಕೆ ಆಪ್ಷನ್ ಯಾವುದಪ್ಪ ಅಂದರೆ ರೈಟ್ ಆನ್ಸರು ಹಿಮಾಲಯನ್ ಮೌಂಟೇನ್ ಅಥವಾ ಹಿಮಾಲಯ ಪರ್ವತ ಅನ್ನುವಂಥದ್ದಾಗಿತ್ತು. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಆಪ್ಷನ್ ಇದು ಎಷ್ಟನೇ ಪ್ರಶ್ನೆ? ಈಗ 7ನೇ ಪ್ರಶ್ನೆ. ಸಿಟಿ ವಿತ್ ಮೋರ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆಯುಳ್ಳ ನಗರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ದಿಲ್ಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಚೆನ್ನೈ ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯುಳ್ಳ ನಗರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಮುಂಬೈ ಅನ್ನುವಂಥದ್ದು. ಓಕೆ, ಮುಂಬೈನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡೋದಾದ್ರೆ 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಓಕೆ, 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಅದೊಂದೇ ನಗರದಲ್ಲಿ ಇದೆ. ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಯಾವುದಪ್ಪ ಅಂತಂದ್ರೆ ಈ ಡೆಲ್ಲಿಯಲ್ಲಿ. ಓಕೆ, ಡೆಲ್ಲಿಯಲ್ಲಿ ಎಷ್ಟಿದೆಪ್ಪ ಅಂತಂದ್ರೆ 1,63,00,000 ಜನಸಂಖ್ಯೆ ಎಲ್ಲಿದಪ್ಪ ಅಂದರೆ ದಿಲ್ಲಿ ಇದೆ. ಓಕೆ, ಹಾಗಾದರೆ ಮೊದಲನೇ ಸಿಟಿ ಯಾವುದು ಜನಸಂಖ್ಯೆಯಲ್ಲಿ? ಮುಂಬೈ ಅನ್ನುವಂಥದ್ದು. ಇದರ ಜನಸಂಖ್ಯೆ 2 ಕೋಟಿಗಿಂತ ಹೆಚ್ಚಿದೆ. ಆಮೇಲೆ ದಿಲ್ಲಿಯಲ್ಲಿ 1,63,00,000 ಇದೆ. ಓಕೆ, ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ, ಸಿಟಿಯಲ್ಲ ರಾಜ್ಯವನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ ಯಾವಲ್ಲಿತ್ತಪ್ಪ ಅಂದರೆ ಸಿಕ್ಕಿಂನಲ್ಲಿದೆ. ಓಕೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥದ್ದು. ಹಾಗಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ. ಇದನ್ನು ಬರೆದಿಟ್ಕೊಳ್ಳಿ, ಇದು ಸಹ ನಿಮಗೆ ಎಕ್ಸಾಮ್ನಲ್ಲಿ ಬರ್ಬೋದು. ಓಕೆ, ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಸಿಕ್ಕಿಂ. ಓಕೆ,
ಅದೇ ಒಂದು ವೇಳೆ ಅವರು ಸಿಟಿ ಬಗ್ಗೆ ಕೇಳಿದರೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಿಟಿ ಮುಂಬೈ, ಎರಡನೇ ಸಿಟಿ ಜನಸಂಖ್ಯೆಯಲ್ಲಿ ಡೆಲ್ಲಿ. ಓಕೆ, ಹಾಗಾದರೆ 8ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಹೀಗಿದೆ: ಹೂ ಫೌಂಡೆಡ್ ಶಾತವಾಹನ ಡೈನೆಸ್ಟಿ ಅಂತ ಕೇಳಿದಾರೆ. ಶಾತವಾಹನ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾರೆ. ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಸಿಮುಕ, ಆಪ್ಷನ್ ಸಿ ಶಾತಕರ್ಣಿ, ಆಪ್ಷನ್ ಡಿ ಚಿತ್ರಸೇನ ಅಂಥೇಳಿ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸಿಮುಕ ಅನ್ನುವಂಥದ್ದು. ಸೊ ಸಿಮುಕ ರಾಜ ಶಾತವಾಹನ ರಾಜವಂಶವನ್ನು ಸ್ಥಾಪಿಸಿದವರು. ಓಕೆ, ಹಾಗಾದರೆ ಈ ಶಾತವಾಹನ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಸಿಮುಕನು ಸ್ಥಾಪನೆ ಮಾಡ್ತಾನೆ. ಓಕೆ, ಆಮೇಲೆ ಈ ಸಿಮುಕನು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಅಥವಾ ಕುಸಿತದ ನಂತರ ಅಧಿಕಾರಕ್ಕೆ ಬಂದು ತಮ್ಮ ರಾಜ್ಯವನ್ನು ದಕ್ಷಿಣ ಭಾರತ ಅಂದರೆ ಮಹಾರಾಷ್ಟ್ರದಲ್ಲಾಗಿರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ ಈ ಪ್ರದೇಶದಲ್ಲಿ ವಿಸ್ತರಣೆ ಮಾಡ್ತಾನೆ. ಓಕೆ, ಯಾರ ನಂತರ? ಈ ಸಿಮುಕ ಅನ್ನೋವಂಥವನು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಅಥವಾ ಕುಸಿತದ ನಂತರ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಅವನ ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಣೆ ಮಾಡ್ತಾನೆ. ಓಕೆ, ಯಾವ್ಯಾವ ರಾಜ್ಯಗಳಲ್ಲಿಯಪ್ಪ ಅಂತಂದ್ರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಥವಾ ವಿಸ್ತರಣೆ ಮಾಡ್ತಾನೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. 9ನೇ ಪ್ರಶ್ನೆ ನೋಡ್ರಿ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕನಿಷ್ಕ ದ 4th ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಅಂತ ಕೇಳಿದ್ದಾರೆ. ಕನಿಷ್ಕನ ಕಾಲದಲ್ಲಿ ಬೌದ್ಧರ 4ನೆಯ ಸಂಸತ್ತು ಸಮಾವೇಶಗೊಂಡಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾಶ್ಮೀರ ಅಂತ ಇದೆ, ಆಪ್ಷನ್ ಬಿ ದೆಲ್ಲಿ, ಆಪ್ಷನ್ ಸಿ ಮಥುರಾ, ಆಪ್ಷನ್ ಡಿ ಬೆಳಗೋಳ ಅಥವಾ ಶ್ರವಣ ಬೆಳಗೋಳ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಎ ಕಾಶ್ಮೀರ ಅನ್ನುವಂಥದ್ದು. ಓಕೆ, ಅಂದರೆ ಕನಿಷ್ಕನ ಕಾಲದಲ್ಲಿ ಬೌದ್ಧರ 4ನೇ ಸಂಸತ್ತು ಸಮಾವೇಶಗೊಂಡಿದ್ದು ಎಲ್ಲಿಪ್ಪ ಅಂತಂದರೆ ಕಾಶ್ಮೀರದಲ್ಲಿ. ಓಕೆ, ಸೊ ಈ ಪರಿಷತ್ತಿನಲ್ಲಿ ಅಥವಾ ಸಂಸತ್ತಿನಲ್ಲಿ ವಸುಮಿತ್ರನು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಅಶ್ವಘೋಷ ಎಂಬುವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಓಕೆ, ಈ ಅಶ್ವಘೋಷ ಯಾರಪ್ಪ ಅಂತಂದರೆ ಬೌದ್ಧ ಪಂಡಿತ ಮತ್ತು ಕವಿಯಾಗಿರ್ತಾರೆ. ಓಕೆ, ಸೊ ಹಾಗಾದರೆ ವಸುಮಿತ್ರನು ಅಧ್ಯಕ್ಷತೆಯನ್ನು ವಹಿಸಿದರೆ ಅಶ್ವಘೋಷ ಎಂಬುವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ. ದ ಗ್ರೇಟ್ ಯೋಗ ಎಕ್ಸ್ಪೋನೆಂಟ್ ಪ್ರಸಿದ್ಧ ಯೋಗ ಸೂತ್ರಕಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪಾಣಿನಿ, ಆಪ್ಷನ್ ಬಿ ಪತಂಜಲಿ, ಆಪ್ಷನ್ ಸಿ ಅಶ್ವಘೋಷ, ಆಪ್ಷನ್ ಡಿ ಚರಕ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಪತಂಜಲಿ ಅನ್ನುವಂಥದ್ದು. ಓಕೆ, ಹಾಗಾದರೆ ಯೋಗ ಸೂತ್ರಗಳು ಎಂಬ ಗ್ರಂಥವನ್ನು ರಚಿಸಿದವರು ಸಹ ಯಾರಪ್ಪ ಅಂದ್ರೆ ಪತಂಜಲಿನೇ. ಓಕೆ, ನೆನ್ಪಿಟ್ಕೊಳ್ಳಿ, ಯೋಗ ಸೂತ್ರಗಳು ಎಂಬ ಗ್ರಂಥವನ್ನು ರಚಿಸಿದವರು ಪತಂಜಲಿ. ಆಮೇಲೆ ಈ ಪಾಣಿನಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದರೆ ಪಾಣಿನಿ ಬಗ್ಗೆ, ಸೊ ಸಂಸ್ಕೃತ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯಿ ರಚಿಸಿದ ಮಹಾನ್ ವ್ಯಾಕರಣ ಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಪಾಣಿನಿ. ಓಕೆ, ಸಂಸ್ಕೃತ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯಿ ರಚಿಸಿದವರು ಯಾರಪ್ಪ ಅಂತಂದ್ರೆ ಈ ಪಾಣಿನಿ ಅನ್ನುವಂಥವ್ರು. ಓಕೆ, ಅಷ್ಟಾಧ್ಯಾಯಿ. ಆಮೇಲೆ ಈ ಅಶ್ವಘೋಷ ಯಾರಂತ ನೋಡೋದಾದರೆ ಇವರು ಒಬ್ಬ ಬೌದ್ಧ ಪಂಡಿತ ಮತ್ತು ಕವಿ. ಓಕೆ, ಆಮೇಲೆ ಚರಕ ಯಾರಂತ ನೋಡೋದಾದರೆ ಇವರು ಪ್ರಾಚೀನ ಕಾಲದ ವೈದ್ಯ. ಓಕೆ, ಮತ್ತು ಇವರಿಗೆ ಆಯುರ್ವೇದದ ಪಿತಾಮಹ ಅಂತಲೂ ಸಹ ಕರೀತಾರೆ. ಓಕೆ, ಆಯುರ್ವೇದದ ಪಿತಾಮಹನು ಯಾರಪ್ಪ ಅಂತಂದ್ರೆ ಚರಕ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತಪ್ಪ ಅಂದರೆ ಪತಂಜಲಿ. 11ನೇ ಪ್ರಶ್ನೆ ಹೋಗೋಣ. ಸಮುದ್ರಗುಪ್ತ ಅಸ್ಯೂಮ್ಡ್ ದಿ ಟೈಟಲ್ ಆಫ್ ಅಂತ ಕೇಳಿದ್ದಾರೆ.
ಸಮುದ್ರಗುಪ್ತನು ಪಡೆದ ಬಿರುದು ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ ಮಹಾರಾಜ, ಆಪ್ಷನ್ ಬಿ ರಾಜಾದಿರಾಜ, ಆಪ್ಷನ್ ಸಿ ಮಹಾರಾಜಾದಿರಾಜ, ಆಪ್ಷನ್ ಡಿ ರಾಜ ಮಾರ್ತಾಂಡ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಮಹಾರಾಜಾದಿರಾಜ ಅಂತೇಳಿ. ಮಹಾರಾಜಾದಿರಾಜ ಅಂದ್ರೆ ಎಲ್ಲ ರಾಜರ ಮೇಲಿನ ರಾಜ ಅಂತೇಳಿ ಅರ್ಥ ಬರ್ತದೆ, ಕಿಂಗ್ ಆಫ್ ಕಿಂಗ್ಸ್ ಅಂತೆ. ಓಕೆ, ಸೊ ಈ ಸಮುದ್ರಗುಪ್ತನು ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ರಾಜನಾಗಿರ್ತಾನೆ. ಸೊ ಹಾಗಾಗಿ ಅವನಿಗೆ ಬಿರುದು ಯಾವ್ದು ಬಂದಿರ್ತಪ್ಪ ಅಂದ್ರೆ ಮಹಾರಾಜಾದಿರಾಜ ಅಂದರೆ ಕಿಂಗ್ ಆಫ್ ಕಿಂಗ್ಸ್ ಅಂತೇಳಿ ಅರ್ಥ ಕೊಡ್ತದೆ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡ್ರಿ. ದ ಚೀಫ್ ಆಫೀಸರ್ ಆಫ್ ಅ ಸಿಟಿ ಮುನ್ಸಿಪಾಲ್ಟಿ, ನಗರಸಭೆಯ ಮುಖ್ಯ ಅಧಿಕಾರಿ ಯಾರಾಗಿರ್ತಾರ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾರ್ಪೊರೇಟರ್, ಆಪ್ಷನ್ ಬಿ ಕಮಿಷನರ್, ಆಪ್ಷನ್ ಸಿ ಆಫೀಸರ್ಸ್, ಆಪ್ಷನ್ ಡಿ ಪೊಲೀಸನ್ ಅಂತೇಳಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ಆಪ್ಷನ್ ಬಿ ಕಮಿಷನರ್ ಅಥವಾ ಆಯುಕ್ತರು ಅಂಥೇಳಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನಗರ ಪಾಲಿಕೆಯ ಮುಖ್ಯ ಅಧಿಕಾರಿ ಯಾರಾಗಿರ್ತಾರಪ್ಪ ಅಂದ್ರೆ ಮುನ್ಸಿಪಲ್ ಆಯುಕ್ತರು ಆಗಿರ್ತಾರೆ. ಓಕೆ, ಸೊ ಅವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ನೇಮಕ ಮಾಡ್ತದೆ. ಓಕೆ, ಸೊ ಅವರು ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿರುವ IAS ಅಧಿಕಾರಿ ಆಗಿರ್ತಾರೆ ಅವರು. ಓಕೆ, ಕಮಿಷನರ್ ಅಂತಂದ್ರೆ IAS ಅಧಿಕಾರಿ ಆಗಿರ್ತಾರೆ. ಮತ್ತು ಅವರ ಕೆಲಸ ಏನಪ್ಪ ಅಂತಂದ್ರೆ ನಗರದ ಆಡಳಿತ, ಅಭಿವೃದ್ಧಿ ಮತ್ತು ಪಾಲನಾ ಕಾರ್ಯಗಳನ್ನು ನಿರ್ವಹಿಸುವುದು ಈ ಒಂದು IAS ಅಧಿಕಾರಿಯ ಅಂದರೆ ಆಯುಕ್ತರ ಕೆಲಸ ಆಗಿರ್ತದೆ. ಓಕೆ, ಆಮೇಲೆ ಇದರಲ್ಲಿ ಆಫೀಸರ್ಸ್ ಅಂತ ಕೊಟ್ಟಿದ್ದಾರೆ. ಆಫೀಸರ್ಸ್ ಅಂತಂದರೆ ಯಾವ ಆಫೀಸರ್ ನೋಡ್ಕೊಳ್ತಾರೆ? ಸೊ ಹಾಗಾಗಿ ಇದು ಸರಿಯಾಗೋದಿಲ್ಲ. ಪೊಲೀಸು ಇವರು ಕಾನೂನು ವ್ಯವಸ್ಥೆ ನೋಡ್ತಾರೆ, ಇದು ಸಹ ಸರಿಯಾಗೋದಿಲ್ಲ. ಆಪ್ಷನ್ ಎ ನೋಡ್ರಿ, ಕಾರ್ಪೊರೇಟರ್ ಅಂತ ಕೊಟ್ಟಿದ್ದಾರೆ. ಈ ಕಾರ್ಪೊರೇಟರ್ಸರು ಯಾರು? ನಗರಸಭೆ ಅಥವಾ ಮಹಾನಗರ ಪಾಲಿಕೆಗಳು ಇರ್ತಾವೆ ನೋಡ್ರಿ, ಆ ವಾರ್ಡ್ಗಳ ಪ್ರಜಾಪ್ರತಿನಿಧಿಯಾಗಿರ್ತಾರೆ ಇವರು. ಓಕೆ, ನಿಮ್ಮ ವಾರ್ಡ್ಗಳು ಇರ್ತಾವಲ್ಲ, ಸೊ ಆ ವಾರ್ಡ್ಗಳ ಪ್ರಜಾಪ್ರತಿನಿಧಿ ಮಾತ್ರ ಆಗಿರ್ತಾರೆ. ಸೊ ಇವರು ಮುಖ್ಯ ಅಧಿಕಾರಿ ಆಗಿರೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕಮಿಷನರ್ ಆಗಿರ್ತಾರೆ. ಓಕೆ, ಮುಖ್ಯ ಅಧಿಕಾರಿ, ಒಂದು ನಗರಸಭೆಯ ಮುಖ್ಯ ಅಧಿಕಾರಿ ಯಾರಪ್ಪ ಅಂದ್ರೆ ಕಮಿಷನರ್. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡೋಣ. ದ ರಾಯಲ್ ಎಂಬ್ಲಮ್ ಆಫ್ ಕದಂಬ ವಾಸ್ ಅಂತ ಕೇಳಿದಾರೆ. ಕದಂಬರ ರಾಜಲಾಂಛನ ಯಾವುದಾಗಿತ್ತು ಅಂಥೇಳಿ. ಸೊ ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ ಟೈಗರ್ ಹುಲಿ, ಆಪ್ಷನ್ ಬಿ ಲಯನ್ ಸಿಂಹ, ಆಪ್ಷನ್ ಸಿ ಬುಲ್ ಗೂಳಿ, ಆಪ್ಷನ್ ಡಿ ಎಲಿಫಂಟ್ ಆನೆ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಲಯನ್ ಅನ್ನುವಂಥದ್ದು. ಓಕೆ, ಹಾಗಾದರೆ ಕದಂಬರ ರಾಜಲಾಂಛನ ಯಾವುದಪ್ಪ ಅಂದ್ರೆ ಲಯನ್ ಅಥವಾ ಸಿಂಹ. ಓಕೆ, ಇದನ್ನು ಸ್ಥಾಪನೆ ಮಾಡಿದವರು ಅಂದರೆ ಕದಂಬರ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಮಯೂರವರ್ಮ. ಓಕೆ, ಯಾರು? ಮಯೂರವರ್ಮ ಕದಂಬರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ ನೋಡೋಣ. ಸೆನ್ಸಸ್ ಈಸ್ ಕಂಡಕ್ಟೆಡ್ ಒನ್ಸ್ ಇನ್ ಡ್ಯಾಶ್ ಇಯರ್ಸ್, ಅಂದರೆ ಜನಗಣತಿಯು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 20 ಅಂತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ 10, ಅಂದರೆ 10 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಜನಗಣತಿ ಆಗ್ತದೆ. ಜನಗಣತಿ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅಂತ ಲೆಕ್ಕ ಹಾಕೋದೇ ಒಂದು ಜನಗಣತಿ ಅಂತೇಳಿ. ಓಕೆ, ಸೊ ನಮ್ಮ ದೇಶದಲ್ಲಿ ಇದನ್ನು 10 ವರ್ಷಕ್ಕೊಮ್ಮೆ ಮಾಡ್ತಾರೆ. ಓಕೆ, ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿ ಯಾವಾಗ ಆಗಿತ್ತಪ್ಪ ಅಂತಂದರೆ 1871ರಲ್ಲಿ ಆಗಿತ್ತು. ಅವಾಗಿನ್ನ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸೊ ಆವಾಗ ಬ್ರಿಟಿಷರ ಆಳ್ವಿಕೆ ಇತ್ತು. ಆವಾಗನೇ ಭಾರತದ ಮೊಟ್ಟ ಮೊದಲ ಜನಗಣತಿ ಆಗಿತ್ತು 1871ರಲ್ಲಿ. ಓಕೆ, ಹಾಗಾದರೆ ಇತ್ತೀಚಿನ ಜನಗಣತಿ ಯಾವಾಗ ಆಗಿತ್ತಪ್ಪ ಅಂತ ನೋಡೋದಾದರೆ 2011ರಲ್ಲಿ ಆಗಬೇಕಿತ್ತು. 2011ರಲ್ಲಿ ಇತ್ತೀಚಿನ ಜನಗಣತಿ ಆಗಿದೆ. ಓಕೆ,
ಆ ಜನಗಣತಿಯ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ ಎಷ್ಟನೇ ಸ್ಥಾನಕ್ಕಿದೆ ಅಂತಂದ್ರೆ 2ನೇ ಸ್ಥಾನಕ್ಕಿದೆ. ಪ್ರಪಂಚದಲ್ಲಿ ಇರುವಂಥ ದೇಶಗಳನ್ನ ಎಲ್ಲ ಕನ್ಸಿಡರ್ ಮಾಡಿದರೆ ನಮ್ಮ ಭಾರತದ ದೇಶ ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. 1ನೇ ಸ್ಥಾನ ಯಾವ ದೇಶಕ್ಕಿತ್ತಪ್ಪ ಅಂತಂದ್ರೆ ಚೀನಾ ದೇಶಕ್ಕೆ ಇತ್ತು, ಅದರಲ್ಲಿ ಜನಸಂಖ್ಯೆಯಲ್ಲಿ. ಓಕೆ, ಆಮೇಲೆ 10 ವರ್ಷಕ್ಕೊಮ್ಮೆ ನಡೀತದಂತ ಇದೆ. 2011ರಲ್ಲಿ ಆಗಿತ್ತಪ್ಪ ಅಂತಂದ್ರೆ ನೆಕ್ಸ್ಟ್ 10 ವರ್ಷ ಅಂದರೆ 2021ರಲ್ಲಿ ನಮ್ಮ ಮತ್ತೊಮ್ಮೆ ಜನಗಣತಿ ಆಗಬೇಕಿತ್ತು. ಸೊ ಅದು ಆಗಲಿಲ್ಲ. ಯಾವ ಕಾರಣದಿಂದ ಆಗಲಿಲ್ಲಪ್ಪ ಅಂತಂದ್ರೆ ಕೊರೋನಾ ಇತ್ತು ನೋಡ್ರಿ, ಕೋವಿಡ್-19 ಕಾರಣದಿಂದ ಈ ಒಂದು 2021ರ ಜನಗಣತಿಯನ್ನು ತಡೆ ಹಿಡಿಯಲಾಯಿತು. ಓಕೆ, ತಡೆ ಹಿಡಿದ್ರೂ ಸಹ ಈಗ ಯಾವ ವರ್ಷ ಇದು 2025, ಇನ್ನೂ ಸಹ ನಮ್ಮ ದೇಶದಲ್ಲಿ ಜನಸಂಖ್ಯೆ ಅಥವಾ ಜನಗಣತಿ ನಡೆದಿಲ್ಲ. ಓಕೆ, ಸೊ ಹಾಗಾದರೆ ನಮ್ಮ ದೇಶದಲ್ಲಿ ಲಾಸ್ಟ್ ನಡೆದಂತಹ ಜನಗಣತಿ ಯಾವುದಪ್ಪ ಅಂತಂದ್ರೆ 2011ನೇ ಇಸ್ವಿದು. ಓಕೆ, ಈಗ ಒಂದು ಮಾತಿದೆ ಏನಪ್ಪ ಅಂತಂದ್ರೆ ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಚೈನಾನ ದಾಟಿ 1ನೇ ಸ್ಥಾನಕ್ಕೆ ಬಂದಿದೆ ಅಂತೇಳಿ ಅದು ಮಾತಿದೆ. ಅದು ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಾಗಬೇಕಿದ್ರೆ ನಮಗೆ ಇನ್ನೊಂದು ಸಲ ಜನಗಣತಿ ಆಗಲೇಬೇಕು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಜನಗಣತಿಯು 10 ವರ್ಷಕ್ಕೊಮ್ಮೆ ನಡೀತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ ಈಸ್ ದಿ ಡ್ಯಾಶ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಕೇಳಿದಾರೆ. ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದಾರೆ. ಓಕೆ, ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ 6th, ಆಪ್ಷನ್ ಬಿ 5ನೇದು, ಆಪ್ಷನ್ ಸಿ 7ನೇದು, ಆಪ್ಷನ್ ಡಿ 8ನೇದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 7. ಅಂದರೆ ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಅಂಥೇಳಿ. ಓಕೆ, ಹಾಗಾದರೆ ಅದು ಏನು ಭೂಭಾಗದಲ್ಲಿ ಅಂದರೆ ಭಾರತ ಭೂಭಾಗದ ಪ್ರಮಾಣದಲ್ಲಿ ವಿಶ್ವದ 7ನೇ ದೊಡ್ಡ ದೇಶವಾಗಿದೆ. ಹಾಗಾದರೆ ನಮ್ಮ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ನೋಡೋದಾದರೆ 3.28 ದಶಲಕ್ಷ ಚದರ ಕಿಲೋಮೀಟರ್. ಓಕೆ, ಇದನ್ನು ಇಂಗ್ಲೀಷ್ನಾಗ ಹೇಳೋದಾದರೆ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂತೇಳಿ. ಎಷ್ಟು? 3.28. ಓಕೆ, ಹಾಗಾದರೆ ನಮ್ಮ ದೇಶ ಏನೋ 7ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾವುದೇ ಇದೆ, 2ನೇ ಸ್ಥಾನದಲ್ಲಿ ಯಾವ ದೇಶ ಇದೆ ಅಂತ ನೋಡೋದಾದ್ರೆ ಕ್ರಮವಾಗಿ ಬರೀತೀನಿ ನೋಡ್ರಿ. ಇಲ್ಲಿ ಒಟ್ಟು ಇದು ಭೂ ಪ್ರದೇಶದಲ್ಲಿ 1ನೇ ಸ್ಥಾನದಲ್ಲಿ ಇರೋದು ಯಾವುದಪ್ಪ ಅಂತಂದ್ರೆ ರಷ್ಯಾ ಅನ್ನುವಂಥದ್ದು. ಓಕೆ, ರಷ್ಯಾ ಅನ್ನುವಂಥ ದೇಶ ಭೂ ಪ್ರದೇಶದಲ್ಲಿ 1ನೇ ಸ್ಥಾನವನ್ನು ಪಡೆದಿದೆ. ಆ ನಂತರ ಕೆನಡಾ ಬರ್ತದೆ, ಆಮೇಲೆ ಚೀನಾ 3ನೇ ಸ್ಥಾನದಲ್ಲಿರೋದು ಭೂಪ್ರದೇಶದಲ್ಲಿ ಚೀನಾ. ಆಮೇಲೆ ಅಮೇರಿಕಾ ಅಥವಾ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆನಂತರ ಬ್ರೆಜಿಲ್, ಆನಂತರ ಬರೋದು ಆಸ್ಟ್ರೇಲಿಯಾ, ಆನಂತರ ಬರೋದು ನಮ್ಮ ಭಾರತ, ಇಂಡಿಯಾ. ಸೊ ಇದು 7ನೇ ಸ್ಥಾನದಲ್ಲಿದೆ. ಸೊ ಇದು 1 2 3 4 5 6 7. ಸೊ ಭಾರತ ಇರೋದು 7ನೇ ಸ್ಥಾನದಲ್ಲಿ. ಓಕೆ, ಮೊದಲನೇದು ರಷ್ಯಾ, 2ನೇದು ಕೆನಡಾ, 3ನೇದು ಚೈನಾ, 4ನೇದು ಅಮೇರಿಕಾ, 5ನೇದು ಬ್ರೆಜಿಲ್, 6ನೇದು ಆಸ್ಟ್ರೇಲಿಯಾ, 7ನೇದು ಭಾರತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 16ನೇ ಪ್ರಶ್ನೆ. ಡ್ಯಾಶ್ ಬ್ರಾಟ್ ಅಬೌಟ್ ಇಂಪಾರ್ಟೆಂಟ್ ಚೇಂಜಸ್ ಇನ್ ದಿ ಲೈಫ್ ಆಫ್ ಪೀಪಲ್ ಆಫ್ ನ್ಯೂ ಸ್ಟೋನ್ ಏಜ್ ಅಂತ ಕೇಳಿದ್ದಾರೆ. ಓಕೆ, ಡ್ಯಾಶ್ ಹೊಸ ಶಿಲಾಯುಗದ ಜನ ಸಮುದಾಯಗಳ ಜೀವನ ಕ್ರಮದಲ್ಲಿ ಬಹು ಬಗೆಯ ಬದಲಾವಣೆಗಳನ್ನು ತಂದಿತ್ತು ಅಂತ ಕೇಳಿದ್ದಾರೆ. ಯಾವ ಕಾರಣದಿಂದ ಹೊಸ ಶಿಲಾಯುಗದ ಜನ ಸಮುದಾಯಗಳಲ್ಲಿ ಬದಲಾವಣೆ ಬಂತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ್ರಿ. ಆಪ್ಷನ್ ಎ ರೋಮಿಂಗ್, ಅಲೆದಾಡುವುದು. ಆಪ್ಷನ್ ಬಿ ಹಂಟಿಂಗ್, ಬೇಟೆಯಾಡುವುದು. ಆಪ್ಷನ್ ಸಿ ಅಗ್ರಿಕಲ್ಚರ್, ವ್ಯವಸಾಯ. ಆಪ್ಷನ್ ಡಿ ಗ್ಯಾದರಿಂಗ್, ಸಂಗ್ರಹಿಸುವುದು ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಅಗ್ರಿಕಲ್ಚರ್ ಅನ್ನುವಂಥದ್ದು.
ಓಕೆ. ಅಂದರೆ ವ್ಯವಸಾಯ ಹೊಸ ಶಿಲಾಯುಗದ ಜನ ಸಮುದಾಯಗಳ ಜೀವನ ಕ್ರಮದಲ್ಲಿ ಬಹುಬಗೆಯ ಬದಲಾವಣೆಗಳನ್ನು ತಂದಿತು ಅಂಥೇಳಿ. ಹಾಗಾದರೆ ಈ ವ್ಯವಸಾಯ ಮಾಡೋಕ್ಕಿಂತ ಮುನ್ನ ಜನರು ಆಹಾರಕ್ಕಾಗಿ ಬೇಟೆಯನ್ನು ಆಡ್ತಿದ್ರು. ಅಂದರೆ ವ್ಯವಸಾಯ ಅಂದ್ರೇನು, ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆಯುವುದು ಅಂಥೇಳಿ. ಓಕೆ, ನಿಮ್ಮ ಹೊಲಗಳಲ್ಲಿ ಹೇಗೆ ಬೆಳೆಗಳನ್ನ ಬೆಳಿತೀರಿ ನೋಡ್ರಿ, ಅದಕ್ಕೆ ವ್ಯವಸಾಯ ಅಂತ ಕರೀತಾರೆ. ಹಾಗಾದರೆ ಈ ವ್ಯವಸಾಯಕ್ಕೆ ಮುನ್ನ ಜನರು ಆಹಾರಕ್ಕಾಗಿ ಬೇಟೆಯನ್ನು ಆಡ್ತಿದ್ರು, ಪ್ರಾಣಿಗಳನ್ನ ಬೇಟೆಯನ್ನು ಆಡ್ತಿದ್ರು. ಓಕೆ, ಸೊ ಹಾಗಾದರೆ ಈ ಪ್ರಾಣಿಗಳನ್ನ ಬೇಟೆ ಆಡಬೇಕಪ್ಪ ಅಂತಂದ್ರೆ ಪ್ರಾಣಿಗಳು ಎಲ್ಲಿರ್ತಾವೋ ಅಲ್ಲೆಲ್ಲ ಹೋಗಬೇಕು. ಹಾಗಾಗಿ ಅವರು ಸ್ಥಳದಿಂದ ಸ್ಥಳಕ್ಕೆ ವಲಸೆಯನ್ನು ಹೋಗ್ತಿದ್ರು ಅವರು. ಓಕೆ, ಆಮೇಲೆ ಯಾವಾಗ ಈ ಕೃಷಿ ಮತ್ತು ಪಶುಪಾಲನೆ ಆರಂಭವಾಯಿತು, ಅಂದರೆ ಯಾವಾಗ ಅವರು ಹೊಲಗಳಲ್ಲಿ ಬೆಳೆಗಳನ್ನ ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಸು, ಕರು, ದನ, ಎಮ್ಮೆ, ಕುದುರೆ, ಕತ್ತೆ ಈ ಥರದ ಪ್ರಾಣಿಗಳನ್ನ ಸಾಕಣೆಯನ್ನು ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಆರಂಭ ಮಾಡಿದರು. ಆವಾಗ ಜನರು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದೇ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಸಲು ಪ್ರಾರಂಭವನ್ನು ಮಾಡ್ತಾರೆ. ಆನಂತರ ಹಳ್ಳಿ ಮತ್ತು ನಗರಗಳ ಸ್ಥಾಪನೆಗೆ ಇದು ಕಾರಣವಾಗ್ತದೆ. ಓಕೆ, ಯಾಕಪ್ಪ ಅಂತಂದ್ರೆ ಜನರು ಒಂದೇ ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಆ ಉಳಿದಂಥ ಸ್ಥಳಗಳಲ್ಲಿ ಹಳ್ಳಿ ಮತ್ತು ನಗರಗಳು ಸ್ಥಾಪನೆ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ, ಆಮೇಲೆ ಆಹಾರ ಉತ್ಪಾದನೆಯ ಹೆಚ್ಚಳದಿಂದ ವ್ಯಾಪಾರ ಮತ್ತು ಉದ್ಯೋಗ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತದೆ. ಓಕೆ, ಅಂದರೆ ಈಗ ಒಬ್ಬರವ್ರು ಬೆಳೆ ಬೆಳೆದ ನಂತರ ಆಹಾರ ಉತ್ಪಾದನೆ ಆಗ್ತದೆ. ಓಕೆ, ಸೊ ಆಹಾರ ಉತ್ಪಾದನೆ ಆಗಿದ ನಂತರ ಅದನ್ನು ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಉದ್ಯೋಗ ಸಹ ಹುಟ್ಕೊಳ್ತು. ಓಕೆ, ಹೀಗೆ ಬರ್ಬರ್ತಾ ನಾಗರಿಕತೆಗಳ ಬೆಳವಣಿಗೆಗೆ ಇದು ಕಾರಣವಾಗ್ತದೆ. ಸೊ ಈ ನಾಗರಿಕತೆಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದರೆ ವ್ಯವಸಾಯ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ. ದ ಓಲ್ಡೆಸ್ಟ್ ವೇದ, ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ ಯಜುರ್ವೇದ, ಆಪ್ಷನ್ ಬಿ ಸಾಮವೇದ, ಆಪ್ಷನ್ ಸಿ ಅಥರ್ವವೇದ, ಆಪ್ಷನ್ ಡಿ ಋಗ್ವೇದ ಅಂತ ಕೇಳಿದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಋಗ್ವೇದ ಅನ್ನುವಂಥದ್ದು. ಓಕೆ, ಹಾಗಾದರೆ ಋಗ್ವೇದ ಅತ್ಯಂತ ಪ್ರಾಚೀನವಾದ ವೇದ. ಸೊ ಇದು ಮೊದಲನೇ ವೇದ ಆದರೆ ಎರಡನೇದು ಯಾವುದಪ್ಪ ಅಂದರೆ ಯಜುರ್ವ ವೇದ ಅಂತ ಬರ್ತದೆ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವ ವೇದ. ಓಕೆ, ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತೇಳಿ 4 ವೇದಗಳಿದಾವೆ. ಸೊ ಇದರಲ್ಲಿ ಪ್ರಾಚೀನವಾದ ವೇದ ಯಾವುದಪ್ಪ ಅಂದರೆ ಋಗ್ವೇದ ಅನ್ನುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ. ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದಾರೆ. ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂತೇಳಿ. ತುಂಬ ಈಸಿ ಪ್ರಶ್ನೆ. ಯಾರಪ್ಪ ಅಂತಂದ್ರೆ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನದ ಶಿಲ್ಪಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದ ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಅಂತ ಕೇಳಿದಾರೆ. ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು ಅಂತ ಕೇಳಿದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ವೀನಸ್ ಅನ್ನುವಂಥದ್ದು, ಶುಕ್ರ. ಓಕೆ, ಅದೇ ಒಂದು ವೇಳೆ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು ಅಂತ ಕೇಳಿದರೆ ಬುಧ ಗ್ರಹ ಆಗ್ತದೆ, ಅಥವಾ ಮರ್ಕ್ಯೂರಿ, ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ. ಓಕೆ, ಅದು ಏನು ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದಂತ ಕೇಳಿದಾಗ ಬುಧ ಗ್ರಹ ಆಗ್ತದೆ. ಅದ ಒಂದು ವೇಳೆ ಈ ಥರ ಭೂಮಿಗೆ ಅತ್ಯಂತ ಹತ್ತಿರವಾದ ಸಮೀಪವಾದ ಗ್ರಹ ಯಾವುದಂತ ಕೇಳಿದ್ರೆ ಶುಕ್ರ ಆಗ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ, ಭೂಮಿಗೆ ಹತ್ತಿರವಾಗಿರೋದು ಶುಕ್ರ ಗ್ರಹ, ಅದೇ ಸೂರ್ಯನಿಗೆ ಹತ್ತಿರವಾಗಿರೋದು ಬುಧ ಗ್ರಹ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಎಷ್ಟನೇ ಪ್ರಶ್ನೆ ಅಂದರೆ 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕೇಳಿದಾರೆ. ಭಾರತದ ಪ್ರಮಾಣಿತ ಕಾಲ ಯಾವುದು ಅಂತ ಕೇಳಿದಾರೆ. ಯಾವ ಒಂದು ರೇಖಾಂಶವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಮ್ಮ ದೇಶದ ಸಮಯವನ್ನು ನಿರ್ಧಾರ ಮಾಡ್ತಾರ ಅಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅಂತೇಳಿ. ಓಕೆ,
ಪೂರ್ವ ರೇಖಾಂಶ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್, 82.5 ಪೂರ್ವ ರೇಖಾಂಶ ಅನ್ನುವಂಥದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ರೆಫರ್ ಮಾಡುವಂತಹ ರೇಖಾಂಶ. ಸೊ ಈ ಒಂದು ರೇಖಾಂಶ ಎಲ್ಲಿ ಹಾದು ಹೋಗ್ತದಪ್ಪ ಅಂತಂದ್ರೆ ಇದು ಉತ್ತರ ಪ್ರದೇಶದ ಮಿರ್ಜಾಪುರ ಎಂಬ ಊರಿನ ಮುಖಾಂತರ ಇದು 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಹಾದು ಹೋಗ್ತದೆ. ಉತ್ತರ ಪ್ರದೇಶದ ಮಿರ್ಜಾಪುರ. ಓಕೆ, ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್, ಪೂರ್ವ ರೇಖಾಂಶ ಅಂಥೇಳಿ. ಓಕೆ, ಇಲ್ಲಿವರೆಗೂ ನಾವು 20 ಪ್ರಶ್ನೆಗಳನ್ನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡಿದ್ವಿ. ಓಕೆ, ಹಾಗಾದರೆ ಈ ಹಿಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಎಷ್ಟು ತಯಾರಿಯನ್ನು ನಡೆಸಿದ್ದೀವಿ, ಓಕೆ, ನಾವು ಇನ್ನೂ ಎಷ್ಟು ತಯಾರಿ ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ನಿಮಗೆ ಈ 2011ರಿಂದ ಹಿಡಿದು 2024ರವರೆಗಿನ ಉತ್ತರ ಸಹಿತ ಅಂದರೆ ವಿತ್ ಕೀ ಆನ್ಸರ್ಸ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ. ಅಂದರೆ ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದರೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ, ಅದು ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಓಕೆ, ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.